hey, tree, tree, tree. Uba, uba, uba. Kaila. ಅಣ್ಣವ್ರೆ ನಿಮ್ಮ ಹೆಸರೇನು? ಮರಿನಾಯ್ಕ ಅಂತ. ಮರಿನಾಯ್ಕ ಅಂತಲಾ? ಈಗ ಹತ್ತಿ ಬಿಡಿಸ್ತಾ ಇದ್ದೀರಿ ಎಲ್ಲರೂ ಸೇರ್ಕೊಂಡು? ಎಲ್ಲ ಸೇರ್ಕೊಂಡು ಬಿಡ್ತಾ ಇದ್ದೀವಿ. ಎಷ್ಟು ಎಕರೆಗೆ ಹತ್ತಿ ಹಾಕಿದ್ದೀರಾ? 2 ಎಕರೆ ಹತ್ತಿ ಇದು. 2.5 ಎಕರೆ ಹತ್ತಿ. ಖರ್ಚು ಎಷ್ಟು ಖರ್ಚು ಮಾಡಿದಿರಿ? ಆರಾಮಾಗಿ ನಾವೆಲ್ಲ ಒಂದು 50,000 ಖರ್ಚು ಮಾಡಿದಿರಿ. ಈಗ ಬಿಡ್ಸೋ ಕೂಲಿ ಏನೆಲ್ಲ ಬಿಟ್ಟು ಎಲ್ಲಾನು ಸೇರ್ಸ್ಕೊಂಡ್ರೆ ಅದ್ರ ಮೇಲೆ ಹೋಯ್ತಾ. ಈಗ 50,000 ಖರ್ಚು ಆಗಿರೋದು. ಮೊದ್ಲೆಲ್ಲ ರೇಟು ಹತ್ತಿ ರೇಟು 12, 13 ನಡೀತು. 12, 13 ಅಂದ್ರೆ 12,000, 13,000 ನಡೀತು. ಹಂಗೆಲ್ಲ ಇತ್ತು. ಈಗ 7, 8 ಅದ್ರ ಮೇಲೆ ಏನೂ ಇಲ್ಲ. ಮುಂದೆ ಬಂದ್ರ ಬರ್ಲ್ವ ಅದ್ನ ಗೊತ್ತಿಲ್ಲ. ಹಂಗೆ ಇರೋದು. ಮುಂದೆ ಆಯ್ತತ್ ಹೇಳಕ್ಕಾಗಲ್ಲ, ಕಮ್ಮಿ ಆಯ್ತತ್ ಹೇಳಕ್ಕಾಗಲ್ಲ. ಈಗ ಆ ಲೆವೆಲ್ ಹೋಯ್ತು ಕುಂತದ. ಮುಂದೆ ಏನ್ ಮಾಡ್ಬೇಕಾಯ್ತ ಅಷ್ಟೇ. ಯಾರು ಇಲ್ಲ ಅದು ತಕಣಕ ಯಾರು ಇಲ್ಲ. ಮತ್ತೆ ಈಗ ಅದು ತಡ್ಕೊತ ಬರೋದ್ ಹೇಳ್ವಲ್ಲ, ಲಾರೇ ಬತ್ತಾ ಇಲ್ವಲ್ಲ. ಏನಕ್ಕೆ ಹತ್ತಿ ತಕಣಕ ಲಾರೇ ಬತ್ತಾ ಇಲ್ವಲ್ಲ ಅದುವಿ ಈಗ. ಬಾರಿ ಬಲ್ಗುದು. ಮೊದ್ಲು ಕಿತ್ತಾಡ್ತಿರು. ಈ ವರ್ಷ ಇರೋ ಹತ್ತಿನೂ ತಗೊಳಕ್ ಬರ್ತಾ ಇಲ್ಲ. ಏನಕ್ಕೆ ಕಿತ್ತಾಡ್ತಿದ್ರು? ಮೊದ್ಲು ರೈಟ್ ಜಂಪ್ ಆಯ್ತಿತ್ತು, ಚೆನ್ನಾಗಿತ್ತು, ಹತ್ತಿ ಬತ್ತಿರು. ಯಾರು ಬತ್ತಿದ್ರು ಅಂದ್ರೆ ತಗೊಳ್ಳೋರು ಬತ್ತಿರು. ವ್ಯಾಪಾರಸ್ಥರು ಬರ್ತಿದ್ರು. ಬತ್ತಿರು. ಈಗ ನಮ್ಮ ಫ್ಯಾಕ್ಟ್ರಿ ಬಂದಾಗವ ನಾವ್ ತಗೋಗ ಇವ್ರು ತಕತಾರ ಅನ್ಬಿಟ್ಟು ವರ್ಷದಲ್ಲಿ ಒಬ್ರು ಕಿತ್ತಾಡ್ತಿರು. ಈಗ ಯಾವನಾರ ತಕೊಳ್ಳಿ ಬಿಡು ಬೇಡ ಅಂತ ರೈತರಿಗ ಅವ್ರ ಫ್ಯಾಕ್ಟ್ರಿ ಕೇಳಿದ್ರ. ಈಗ ಈ ರೈತ ಜೀವನ ಕಳಿಬೇಕು ಅಂದ್ರೆ ಫ್ಯಾಕ್ಟ್ರಿ ಸಾಲ ತಕೊಂಡು ಫ್ಯಾಕ್ಟ್ರಿನ ಮುಚ್ಚಿಬಿಟ್ಟಿವಿ, ಆಚೆ ತಗೊಂಡು ಹತ್ತಿ ಅಂತಾರ. ಏನ್ ಮಾಡಾಗಿದ್ದು? ರೈತರು ಕೊಡಕ್ ಹೋದ್ರ ಅನ್ನೋದು ರೈಟ್ ಇಲ್ಲ. ಅವ್ರ ತಗೊಳ ಇವ್ರ ತಗೊಳಲ್ಲ, ಫ್ಯಾಕ್ಟ್ರಿಲಿ ಮುಚ್ಚಿಬಿಡ್ತೀವಿ ಅಂತೆಲ್ಲ ಮಾತಾಡೋದು ಅವರು. ನಾವು ಅಯ್ಯೋ ಹಿಂಗ ಆಯ್ತಲ್ಲ ಹಂಗಾಯ್ತಲ್ಲ ಅನ್ನೋದು. ರೈತರು ಬಹಳ ಕಷ್ಟ. ಈಗ ಏನು ಮಾಡಕ್ ಆಯ್ತಾ ಇಲ್ಲ. ಏನ್ ಮಾಡು ರೈತರು ಜೀವನ ಕಳೆಯಕ್ ಆಯ್ತಾ ಇಲ್ಲ ಈಗ. ಯಜಮಾನ್ರಿ, ಏನ್ ನಿಮ್ಮ ಹೆಸರು? ಮೂರ್ತಿ ಅಂತ. ಈಗ ಈ ವರ್ಷ ಹತ್ತಿ ಬೆಲೆ ರೇಟು ಬಹಳ ಕಡಿಮೆ ಆಗಿದೆ ಅಂತ ಹೇಳ್ತಾವ್ರೆ. ನಿಜನಾ? ಖಂಡಿತ. ನೀವು ಹತ್ತಿ ಬೆಳೀತಾ ಇದೀರಲ್ವಾ? ಬೆಳೀತಾ ಇದೀವಿ. ಹೇಳಿ, ಎಷ್ಟು ವರ್ಷದಿಂದ ಹತ್ತಿ ಬೆಳೀತಾ ಇದ್ದೀರಿ? ಈ ವರ್ಷ ಯಾಕೆ ಬೆಲೆ ಕಡಿಮೆ ಆಗಿರ್ಬೋದು? ಮೊದಲೆಲ್ಲ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡಿ. ಸ್ವಾಮಿ, ನಾವು ಹುಟ್ಟದಾಗಿಂದನೂ ರೈತರ ಮಕ್ಕಳೇ. ನಮ್ಮ ಅಪ್ಪ ಬೆಳೀತಿದ್ರು, ನಾವು ಬೆಳೀತಾ ಇದ್ವು. ನಮ್ಮಪ್ಪ ಬೆಳೀತಿದ್ದಾಗ ಯಾವುದೋ ಒಂದು ಲೆಕ್ಕಕ್ಕೆ ಹೋಗ್ತಾ ಇತ್ತು. ಬರ್ತಾ ಬರ್ತಾ ನಾವು ಬೆಳೀತಾ ಇದ್ದೀವಿ. ಯಾವುದೋ ಒಂದು 3-4 ವರ್ಷ ಹಿಂದೆ ಬಂದು 15 ವರ್ಷ 15,000, 20,000 ಲೆವೆಲ್ಗೂ ಹೋಗ್ತಾ ಇತ್ತು. ಬರ್ತಾ ಬರ್ತಾ ಒಂದು 2-3 ವರ್ಷದಿಂದ ಈಗ 8,000, 10,000 ಲೆವೆಲ್ಗೆ ಹೋಗಿದೆ. ಇದರ ಬೆಂಬಲಿತ ಬೆಲೆಯನ್ನು ನಿರೀಕ್ಷಣವಾಗಿ ಹಿಡ್ಕೊಡ್ಬೇಕು ನಮ್ಗೆ ಹತ್ತಿ ವ್ಯಾಪಾರನ, ಹತ್ತಿ ತಗೊಳ್ಳೋರನ್ನ, ಡೀಲರ್ಗಳನ್ನ. ಹಂಗಾಗಿ ಇಲ್ಲಿ ಬರ್ತಾರೆ 6,000, 7,000 ರೂಪಾಯಿ ಕೇಳ್ತಾವ್ರೆ. ನಾವು ಬೆಳೆದೋದಕ್ಕೆ ಏನೂ ಲಾಭನೇ ಇಲ್ವಲ್ಲ. ನಾವು ಯಾವ ರೀತಿಲಿ ವ್ಯವಸಾಯಗಾರರಾಗಬೇಕು, ರೈತರ ಕುಟುಂಬದವ್ರು ಆಗಬೇಕು. ಎಷ್ಟು ಎಕರೆ ಹತ್ತಿ ಹಾಕಿದ್ರಿ ಈ ಸರಿ? ಈ ಸರಿ ನಾವು 20 ಪ್ಯಾಕೆಟ್ ಹಾಕಿದ್ದೀವಿ. 20 ಪ್ಯಾಕೆಟು ಅಂದರೆ ಎಷ್ಟು ಎಕರೆ? ಒಂದು 15 ಎಕರೆ ಬರ್ಬೋದು. ಅಷ್ಟು ಬರ್ಬೋದು. ಎಷ್ಟು ಖರ್ಚು ಮಾಡಿದ್ದೀರಾ ಅಷ್ಟಕ್ಕೆ? ಒಂದು ಅಂದಾಜು ಹೇಳಿ. ಅಂದಾಜು ಅಂದ್ರೆ ಇವತ್ತೆಲ್ಲ ಒಂದು 2 ಲಕ್ಷ. 2 ಲಕ್ಷ ಖರ್ಚು ಮಾಡಿದ್ದೀರಿ. ಈಗ 2 ಲಕ್ಷ ಬರುತ್ತಾ ಈ ಸರಿ? 2 ಲಕ್ಷ ಅಂತೂ ಇಲ್ವೇ ಇಲ್ಲ ಬಿಡಿ. ಮಾಡಿರೋ ಖರ್ಚು ಬಂದದ? ಬೆಂಬಲ ಬೆಲೆ ಫಿಕ್ಸ್ ಮಾಡಿ ಮಾಡಿರೋ ಖರ್ಚು ಬರುತ್ತೆ. ಲಾಭ ಇಲ್ಲ. ಲಾಭ ಅಂತೂ ಇಲ್ವೇ ಇಲ್ಲ. ಮತ್ತೆ ಈಗ ಈ ಹತ್ತಿನ ನಂಬ್ಕೊಂಡು ಮಕ್ಕಳು ಮರಿ ಎಷ್ಟು ಮಕ್ಕಳಿದ್ದಾರೆ? ಓದ್ತಿಲ್ವ ಮಕ್ಕಳು? ಓದ್ತಾ ಇಲ್ಲ ಸರ್. ಯಾಕೆ? ನಮ್ಮ ಕೈಲಿ ಎಲ್ಲಿ ಓದಿಸೋಕ್ಕಾಗುತ್ತೆ? ಈ ಥರ ಹತ್ತಿಗಳು ಬೆಳ್ಕೊಂಡು ಈ ರೈಟ್ ಕೊಟ್ಕೊಂಡು ನಾವೆಲ್ಲಿ ಮಕ್ಕಳನ್ನೆಲ್ಲ ಓದಿಸ್ಕೊಂಡು? ಅಲ್ಲ, ಆಯ್ತು, ಅದೇ ಓದ್ತಾವ್ರೆ. ಈಗ ಮುಂದಕ್ಕೆ ಓದ್ಸೋಕ್ಕಾಗಲ್ಲ ಅನ್ನೋ ಪರದಾಯ ಹೇಳ್ತಾ ಇರೋದು. ಮುಂದಕ್ಕೆ ಓದಿಸೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಸರ್ಕಾರನ ಮತ್ತು ಕೃಷಿ ಇಲಾಖೆನ ಏನು ಕೇಳಕ್ಕೆ ಇಷ್ಟಪಡ್ತೀರಾ? ನಮ್ಗೆ ಇನ್ನೇನು ಕೇಳೋಕ್ಕೆ ಇಷ್ಟಪಡ್ತಾ ಇಲ್ಲ. ಸರ್ಕಾರದ ವತಿಯಿಂದ ಆಗ್ಬೋದು ಅಥವಾ ಕೃಷಿ ಇಲಾಖೆ ವತಿಯಿಂದ ಆಗ್ಬೋದು, ನಮ್ಗೆ ಒಂದು ಬೆಂಬಲ ಬೆಲೆ ಫಿಕ್ಸ್ ಮಾಡಿ. ಹತ್ತಿ ಆಗ್ಬೋದು, ಮಿಶ್ರ ತಳಿ ಬೆಳೆ, ಟೊಮೊಟೊ,
ಈರುಳ್ಳಿ, ಮೆಣಸಿ, ಏನೇ ಬೆಳೆ ಆಗಿರ್ಬೋದು ಅದಕ್ಕೊಂದು ಬೆಂಬಲ ಬೆಲೆ ಫಿಕ್ಸ್ ಆದ್ರೆ ರೈತರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಅನ್ನದಾತ ಭಾರತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಇದೇ ಹತ್ತಿ ಬೆಳೆದ್ರು ಪ್ರತಿಯೊಬ್ಬ ಪ್ರಜೆನೂ ಬಟ್ಟೆ ಹಾಕೊಳ್ಳೋದಕ್ಕ ಕಾಟನ್ ಆಗ್ತಾ ಇದೆಯಲ್ಲ, ಇದರಿಂದ ಬೆಂಬಲ ಬೆಲೆನ ಯಾಕೆ ಫಿಕ್ಸ್ ಮಾಡೋಕ್ಕಾಗಲ್ಲ? ಅದಕ್ಕೆ ಹೆಂಗಾದ್ರೂ ಮಾಡಿ ದಯಮಾಡಿ ಒಂದು ಬೆಂಬಲ ಬೆಲೆ ನಮ್ಮ ರೈತರ ಆಸೆ ಬೇಜಾನಿದೆ, ಎಲ್ಲ ಕೊಡ್ಲಿಕ್ಕೆ ಆಗಲ್ಲ. ಒಂದು ಅಂದಾಜು ಬೆಲೆ ಸರ್ಕಾರ ವತಿಯಿಂದ ಆಗ್ಬೋದು, ಕೃಷಿ ಇಲಾಖೆ ವತಿಯಿಂದ ಆಗ್ಬೋದು, ಯಾವುದೇ ವತಿಯಿಂದ ಆದ್ರೂ ಒಂದು ಇಷ್ಟು ಅಂತ ನಿಗದಿ ಆಗ್ಬೇಕು. ಅಷ್ಟನ್ನ ಮಾಡಿಕೊಟ್ರೆ ಆದಷ್ಟು ಸ್ವಲ್ಪ ರೈತರುಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ನಮಸ್ಕಾರ ಎಲ್ಲರಿಗೂ. ಗ್ರಾಮೀಣ ಪಯಣ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರೈತರು ಬೆಳೆಯುವಂತಹ ಬೆಳೆಗಳಲ್ಲಿ ಹತ್ತಿ ಬೆಳೆ ಕೂಡ ಒಂದು ಪ್ರಮುಖವಾದಂತಹ ಒಂದು ಕಮರ್ಷಿಯಲ್ ಬೆಳೆಯಾಗಿದೆ. ಈ ಬೆಳೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಹಾವೇರಿ ಭಾಗ, ಬೆಳಗಾವಿ ಮತ್ತು ಮೈಸೂರು ಜಿಲ್ಲೆಯ ಹಲವಾರು ಭಾಗಗಳಲ್ಲಿ ಹೆಚ್ಚಾಗಿ ಬೆಳೆಯನ್ನ ಬೆಳೀತಾ ಇದ್ದಾರೆ. ಆದ್ರೆ ಈ ಬಾರಿ ಅಂದ್ರೆ 2025ನೇ ಸಾಲಿನ ಈ ವರ್ಷದಲ್ಲಿ ಹತ್ತಿಯನ್ನ ಎಷ್ಟು ಎಕರೆಗಳಲ್ಲಿ ಬೆಳೆದಿದ್ದಾರೆ ಅನ್ನೋ ಮಾಹಿತಿಯನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಈ ಸಾರಿ ಹತ್ತಿ ಬೆಳೆಗಾರರು ಬಹಳ ಸಂಕಷ್ಟದಲ್ಲಿದ್ದಾರೆ, ಬೆಳೆ ಬಹಳ ಕಡಿಮೆ ಆಗಿದೆ ಅನ್ನುವಂತ ಒಂದು ರೈತರು ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಮಾತಾಡ್ಲಿಕ್ಕೆ ಇವತ್ತು ನಮ್ಮ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ವೈ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಸರ್, ಏನಿಲ್ಲ, ಈಗ ಪ್ರಮುಖವಾಗಿ ಹತ್ತಿ ಬೆಳೆಗಾರರು ಬಹಳ ಸಂಕಷ್ಟದಲ್ಲಿದ್ದಾರೆ ಅನ್ನುವಂಥದ್ದು. ಯಾವ ಕಾರಣಕ್ಕಾಗಿ ಅಂದ್ರೆ ಈ ಹಿಂದೆ ಕಳೆದ 2 ವರ್ಷಗಳ ಹಿಂದೆ ಹತ್ತಿ ಬೆಳೆ 13,000ದಿಂದ 14,000 ತನಕ ಇತ್ತು. ಆ ಒಂದು ಆಸೆಯನ್ನ ಇಟ್ಕೊಂಡು ಈಗ 2025ನೇ ಸಾಲಿನಲ್ಲಿ ರೈತರು ಸಹ ಹತ್ತಿ ಬೆಳೆಯನ್ನ ಬೆಳೆದಿದ್ದಾರೆ. ಆದ್ರೆ ಈ ಸಾರಿ ಈ 7,000, 7,500, 6,000 ಹೀಗೆಲ್ಲ ಕೇಳ್ತಾ ಇದ್ದಾರೆ. ನಾವು ಬಹಳ ಹೇಗ್ ಕೊಡೋದು, ನಾವು ಮತ್ತೆ ಹೇಗ್ ಜೀವನ ಮಾಡೋದು ಅನ್ನುವಂತ ಆತಂಕದಲ್ಲಿ ಹತ್ತಿ ಬೆಳೆಗಾರರು ಇದ್ದಾರೆ. ಈ ಹತ್ತಿ ಬೆಳೆಗಾರರು ಮಾಡ್ತಾ ಇರೋಂತಹ ಇದು ಮಾತು ಎಷ್ಟು ಸತ್ಯ ಎಷ್ಟು ಸುಳ್ಳು, ಅಥವಾ ಹೇಗಿದೆ ಸರ್ ಹತ್ತಿ ಬೆಲೆ? ಹತ್ತಿ ಎಸ್.ಟಿ. ಕೋಟೆ ತಾಲೂಕಿನ ಪ್ರಮುಖ ವಾಣಿಜ್ಯ ಬೆಳೆ ಆಗಿತ್ತು. ಅದು ಮೊದಲು ಸುಮಾರು ಮಾಹಿತಿ ಇರ್ತಕ್ಕಂಥದ್ದು 18,000ದಿಂದ 20,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೀತಾ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ಬರೀ 5ರಿಂದ 6,000 ಹೆಕ್ಟರ್ಗೆ ಕುಸಿತ ಕಂಡಿದೆ. ಇದಕ್ಕೆ ಮುಖ್ಯವಾದಂತ ಕಾರಣ ತಾವು ಹೇಳಿದಂಗೆ ಬೆಲೆ ಕುಸಿತ ಒಂದು. ಎರಡನೇದು ಕೃಷಿ ಕಾರ್ಮಿಕರ ಕೊರತೆ. ಇದಕ್ಕೆ ಹೆಚ್ಚಿನ ಕೃಷಿ ಕಾರ್ಮಿಕರ ಕೊರತೆ ಬೇಕಾಗುತ್ತೆ, ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಪಿಕ್ಕಿಂಗು 5ರಿಂದ 6 ಸಾರಿ ಪಿಕ್ಕಿಂಗ್ ಮಾಡ್ಬೇಕಾಗುತ್ತೆ. ಸುಮಾರು 6 ತಿಂಗಳಿಂದ 7 ತಿಂಗಳವರೆಗೆ ಬೆಳೆ ಮೇಂಟೆನೆನ್ಸ್ ಮಾಡ್ಬೇಕಾಗುತ್ತೆ. ಸೊ ಇವೆಲ್ಲ ಕಾರಣದಿಂದ ರೈತರ ಏನಿದೆ ಅದು ಕಾಸ್ಟ್ ಆಫ್ ಕಲ್ಟಿವೇಶನ್ ಅದು ಜಾಸ್ತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೇರೆ ವಾಣಿಜ್ಯ ಬೆಳೆಗಳಿಗೆ ಅಂದ್ರೆ ಸ್ವಲ್ಪ ಈಸಿ ಕ್ರಾಪ್ ಇರ್ತಕ್ಕಂಥ ಈಸಿ ಬೆಳೆ ಆಗಿರ್ತಕ್ಕಂಥ ಮುಸ್ಕಿನ್ ಜೋಳಕ್ಕೆ ಹೆಚ್ಚು ಮಾರು ಹೋಗ್ತಾ ಇದೆ. ಈಗ ಮುಸ್ಕಿನ್ ಜೋಳ ನಮ್ಮ ತಾಲೂಕಿನಲ್ಲಿ ಈಗ ನಾವು ಮುಸ್ಕಿನ್ ಜೋಳದ ವಿಚಾರ ನಂತರ ಮಾತಾಡೋಣ. ನಾವು ಈಗ ಹತ್ತಿ ಬೆಳೆಗಾರರು ಈಗ ನಮ್ಮ ಎಚ್.ಡಿ. ಕೋಟೆ, ಸರಗೂರು, ಮೈಸೂರು ಜಿಲ್ಲೆಯಾದ್ಯಂತ ಎಷ್ಟು ಎಕರೆನಲ್ಲಿ ಹತ್ತಿ ಬೆಳೆದಿದ್ದಾರೆ? ನಮ್ಮ ತಾಲೂಕಿನಲ್ಲಿ ಸುಮಾರು 6,000 ಹೆಕ್ಟರ್ ಬರುತ್ತೆ. 6,000 ಹೆಕ್ಟರ್ ಬೆಳೆದಿದ್ದಾರೆ. ಈಗ ಈ 6,000 ಹೆಕ್ಟರ್ ನಲ್ಲಿ ಬೆಳೆದಿರತಕ್ಕಂತ ರೈತರು ಬೆಲೆ ಕುಸಿತದಿಂದ ಕಂಗೆಟ್ಟಿದ್ದಾರೆ. ನಿಜನಾ? ಖಂಡಿತ ಬೆಲೆ ಕುಸಿತ ಆಗಿದೆ. ಅಂದ್ರೆ ಅವರ ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂಥದ್ದು ಕಳೆದ ಬಾರಿ ಸುಮಾರು ಎರಡನೇ ವರ್ಷದಲ್ಲಿ ತಾವು ಹೇಳಿದಂಗೆ 13,000ವರೆಗೂ ಹೋಗಿ, ಈಗ ಅದು 7,000, 8,000 ರೂಪಾಯಿ ಮ್ಯಾಕ್ಸಿಮಮ್ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಸಂಕಷ್ಟದಲ್ಲಿದ್ದಾರೆ ರೈತರು. ಈ ಬೆಲೆ ಏನಾದ್ರು ಜಾಸ್ತಿ ಆಗೋ ಸಾಧ್ಯತೆ ಇದೆಯಾ? ಕಡಿಮೆ. ಏಕೆಂದ್ರೆ ಈಗ ಬೇರೆ ಭಾಗದಲ್ಲಿ ಬೆಳೆ ಚೆನ್ನಾಗಿದೆ. ಗುಜರಾತ್ ಮತ್ತೆ ಬೇರೆ ದೇಶದಿಂದನೂ ಸಹ ನಮ್ಮ ಭಾಗಕ್ಕೆ ಇಂಪೋರ್ಟ್ ಆಗ್ತಾ ಇದೆ. ಕಾಟನ್, ಹತ್ತಿ ಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿ ಬೆಳೆದಿರ್ತಕ್ಕಂಥ ಸ್ಥಳೀಯವಾಗಿ ಬೆಳೆದಿರ್ತಕ್ಕಂಥ ಹತ್ತಿಗೆ ಬೆಲೆ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಕಡಿಮೆ ಇದೆ. ತೀರಾ ಕಡಿಮೆ. ಸೊ ಕಡಿಮೆ ಆಗ್ಲಿಕ್ಕೆ ಪ್ರಮುಖವಾದ ಕಾರಣ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿರೋ ಫ್ಯಾಕ್ಟರಿಗಳಿಗೆ ಹತ್ತಿ ಬರ್ತಾ ಇದೆ. ನಮ್ಮ ರೈತರು ಸಾಮಾನ್ಯವಾಗಿ ಹೇಳ್ತಾ ಇದ್ದಾರೆ, ನಮ್ಮ ಹತ್ತಿ ಫ್ಯಾಕ್ಟರಿಗಳು ಮುಚ್ಚುತ್ತಾ ಇದ್ದಾವೆ, ಅದಕ್ಕೋಸ್ಕರ ರೇಟ್ ಕಡಿಮೆ ಆಗಿದೆ. ನಮ್ಮ ನಿಜನ? ಹತ್ತಿ ಅಂದ್ರೆ ನಮ್ಮ ಭಾಗದಲ್ಲಿ ಹತ್ತಿ ಫ್ಯಾಕ್ಟರಿಗಳು ಇರ್ಲಿಲ್ಲ. ಇಲ್ಲಿ ಬೆಳೆದಿರ್ತಕ್ಕಂಥ ಹತ್ತಿ ಏನಿದೆ ಅದು ತಮಿಳುನಾಡು ಭಾಗಕ್ಕೆ ಜಾಸ್ತಿ ಹೋಗಿ ಜಿನ್ನಿಂಗ್ ಮಿಲ್. ಅವ್ರಿಗೂ ಸಹ ಬೇರೆ ಬೇರೆ ರೀತಿಯಲ್ಲಿ ಕಾಸ್ಟ್ ಆಫ್ ಕಲ್ಟಿವೇಶನ್, ಅಲ್ಲಿ ಲೇಬರ್ ಪ್ರಾಬ್ಲಮ್, ಈ ಹಿನ್ನೆಲೆಯಲ್ಲಿ ಅಲ್ಲೂ ಕಡಿಮೆ ಆಗಿದೆ. ಫ್ಯಾಕ್ಟರೀಸು ಕಡಿಮೆ ಆಗಿದ್ದಾವೆ. ಸೊ ಅದು ಒಂದು ಕಾರಣ, ಫ್ಯಾಕ್ಟರೀಸ್ ಕಡಿಮೆ ಆಗಿದಾವೆ ಅಲ್ಲಿ. ಇಲ್ಲೆಲ್ಲ ಲೋಕಲ್ ಟ್ರೇಡರ್ಸ್ ಯಾರಿರ್ತಾರೆ ಅವ್ರು ಬೈ ಮಾಡಿ ಅಲ್ಲಿ ಕಳಿಸ್ತಿದ್ರು. ಸೊ ಅಲ್ಲೂ ಡಿಮ್ಯಾಂಡ್ ಅಂದ್ರೆ ಅವ್ರಿಗೆ ಏನಾಗ್ತಿದೆ, ಬೇರೆ ಕಡೆಯಿಂದ ಕಡಿಮೆ ಪ್ರೈಸ್ ಸಿಗ್ತಾ ಇದೆ ಹತ್ತಿನೇ. ಅವ್ರ ಫ್ಯಾಕ್ಟರಿಗೆನೆ 6ರಿಂದ 7,000 ರೂಪಾಯಿ ಸಿಗ್ತಾ ಇದೆ. ಸೊ ಇಲ್ಲಿ 10,000, 15,000 ಕೊಟ್ಟು 10,000 ಮೇಲ್ ಕೊಟ್ಟು ತಗೊಳ್ಳುವಂತ ಅವಶ್ಯಕತೆ ಅವ್ರಿಗಿಲ್ಲ.
ಈಗ. ಸೊ ಈಗ ಓಕೆ, ಈಗ ವ್ಯವಸ್ಥೆ ಒಳಗಡೆ ಇರುವಂತದ್ದು ಸಾಮಾನ್ಯವಾಗಿ ನಾವು ಒಪ್ಕೋಬೇಕಾಗತ್ತೆ. ಹೌದು. ಆದ್ರೆ ನಾವು ಹತ್ತಿ ಬೀಜವನ್ನ ಕೊಡ್ಬೇಕಾದ್ರೆ ರೈತರು ಬಹಳಷ್ಟು ಗದ್ದಲಗಳು, ಜಗಳಗಳು, ಹಲವಷ್ಟು ಫೈಟ್ ಮಾಡಿನೇ ಹತ್ತಿ ಬೀಜವನ್ನ ತಗೊಂಡ್ರು. ಇವತ್ತು ಈ ಪರಿಸ್ಥಿತಿಯಲ್ಲಿ ರೈತರಿದ್ದಾನೆ. ನಾವು ಇದನ್ನ ಕೃಷಿ ಇಲಾಖೆಯಿಂದ ಅಥವಾ ಕೃಷಿ ಇಲಾಖೆ ಅಥವಾ ಸರ್ಕಾರದಿಂದ ಯಾವ್ದಾದ್ರು ಯಾವ ರೀತಿನಲ್ಲಾದ್ರೂ ಸಹಾಯ ಮಾಡ್ಬೋದು ಅವ್ರಿಗೆ, ಬೆಂಬಲ ಬೆಲೆ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ಬೋದಾ? ಯಾಕಂದ್ರೆ ಕ್ರಾಪ್ ಚೆನ್ನಾಗಿ ಬಂದಿದೆ. ಒಂದು ಎಕರೆಗೆ ರೈತರು ಮಾತಾಡ್ತಾ ಇದಾರೆ, ಒಂದು ಎಕರೆಗೆ 30,000 40,000. ಈಗ ನಾವು ಖರ್ಚುನು ಸಹ ತೆಗೆಯಕ್ಕಾಗಲ್ಲ ಅನ್ನೋಂತ ಪರಿಸ್ಥಿತಿ. ಇದನ್ನೇನಾದ್ರು ವಿಶೇಷವಾಗಿ ತಮ್ಮ ಇಲಾಖೆ ಮುಖಾಂತರ ಸರ್ಕಾರಕ್ಕೆ ಏನಾದ್ರು ಸರ್ಕಾರಕ್ಕೆ ನಾವು ಅದೇ ಈಗ ಸರ್ಕಾರಕ್ಕೆ ಮೇಲ್ಮಟ್ಟಕ್ಕೆ ಗಮನ ತರ್ತೀವಿ ಅದನ್ನ. ಯಾಕೆಂದ್ರೆ ಅದು ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕಾಗಿರ್ತಕ್ಕಂಥದ್ದು ಪಾಲಿಸಿ ಡಿಸಿಷನ್ ಇರೋದ್ರಿಂದ ಬೆಂಬಲ ಬೆಲೆ ಯೋಜನೆಗಳಲ್ಲಿ ಖರೀದಿ ಮಾಡಬೇಕಾಗುತ್ತೆ. ಅದು ಸರ್ಕಾರದ ಗಮನಕ್ಕೆ ನಾವು ತರಲಿಕ್ಕೆ ಮಟ್ಟದ ಅಧಿಕಾರಿ ಕಳಿಸಿ ಅದನ್ನ ವ್ಯವಸ್ಥೆ. ಓಕೆ, ಧನ್ಯವಾದಗಳು. ರೈತರು ನೋಡಿದ್ರಲ್ಲ, ಇಷ್ಟೊತ್ತು ನಮ್ಮ ವೈ ಪ್ರಸಾದ್ ಅವರು, ಸಹಾಯಕ ಕೃಷಿ ನಿರ್ದೇಶಕರು, ಹಲವಾರು ಜನ ಹತ್ತಿ ವ್ಯಾಪಾರಸ್ಥರು ಅಥವಾ ಹತ್ತಿ ಬೆಳೆಗಾರರು ನಮ್ಮನ್ನ ಸಂಪರ್ಕ ಮಾಡಿದಾಗ ಇದು ಮುಂದೆ ಏನಾಗ್ಬೋದು ಅನ್ನುವಂತಹ ವಿಚಾರ ಅವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಆಗಿದೆ. ಧನ್ಯವಾದಗಳು ಎಲ್ಲರಿಗೂ, ರೈತ ಬಂಧವರಿಗೆ. ನಮಸ್ಕಾರ. ನಮಸ್ಕಾರ.